ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಮಾನಸ. ಎಲ್ಲರಿಗೂ ಮಾನಸ ದರ್ಶನ್ ಡೈರಿ ಫಾರ್ಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾವ ರೀತಿ ಸೈಲೇಜ್ ಮಾಡ್ಕೊತೀವಿ ಅಂತೇಳಿ ಸಂಪೂರ್ಣವಾಗಿ ವಿಡಿಯೋ ನಾನು ಹಾಕಿದ್ದೀನಿ. ಪ್ಲೀಸ್ ಲಾಸ್ಟ್ವರೆಗೂ ನೋಡಿ ನನಗೆ ಸಪೋರ್ಟ್ ಮಾಡಿ. ಫಸ್ಟು ಸೈಲೇಜ್ ಮಾಡೋಕ್ಕೆ ಮೇಯ್ನಾಗಿ ನಮಗೆ ಜಮೀನು ಇರಬೇಕು. ಜಮೀನು ಇದ್ದವರು ಜಮೀನಲ್ಲೇ ಮಾಡ್ಕೋಬೋದು. ಅಕಸ್ಮಾತ್ ಜಮೀನು ಇಲ್ಲದೆ ಇರೋರು ಲೀಸ್ಗೆ ತಗೊಂಡಾದ್ರೂ ನಾವು ಈ ಮಿಸ್ಕಿನ್ ಜೋಳದಲ್ಲಿ ಸೈಲೇಜ್ ಮಾಡಬಹುದು. ಲೀಸ್ಗೆ ಸಿಗಲಿಲ್ಲ ಅಂದರೆ ಇವಾಗ ಕಡ್ಡಿನೇ ಸಿಗುತ್ತೆ, ಕಡ್ಡಿ ತರಿಸ್ಕೊಂಡು ನಾವು ಈ ಮಿಸ್ಕಿನ್ ಜೋಳದಲ್ಲಿ ಸೈಲೇಜ್ ಮಾಡಬಹುದು. ಈಗ ಸೈಲೇಜ್ ಹೇಗೆ ಸ್ಟಾರ್ಟ್ ಮಾಡಿ ಹೇಗೆ ಎಂಡ್ ಮಾಡೋದು ಅಂತ ಹೇಳ್ತೀನಿ. ಫಸ್ಟು ಬೇಸಿಕಲಿ ನಾವು ಜಮೀನನ್ನ ಚೆನ್ನಾಗಿ ಉಳುಮೆ ಮಾಡಿ 2-3 ಸಲ, ಮಳೆಗಾಲದಲ್ಲಾದರೂ ಮಾಡ್ಬೋದು, ಬೇಸಿಗೆ ಕಾಲದಲ್ಲಾದರೂ ಒಂದು ಬೆಳೆ ಆದ ತಕ್ಷಣ ನಾವು ಭೂಮಿನ 2-3 ಸಲ ಉಳುಮೆ ಮಾಡಿ ಅದನ್ನು ಬಿಸಿಲಲ್ಲಿ ಕಾವಾಗಲಿಕ್ಕೆ ಬಿಡಬೇಕು. ಆಮೇಲೆ ನಾವು 15-20 ದಿವಸ ಆದಮೇಲೆ ಮಿಸ್ಕಿನ್ ಜೋಳದ ಕಡ್ಡಿಯನ್ನು ನಾವು ಬೆಳಿಬಹುದು. ಚೆನ್ನಾಗಿ ಉಳುಮೆ ಮಾಡಿ ಗೆಣೆ ಹೊಡೆದು ಅಥವಾ ಲೈನ್ ಮಾಡಿ ಅದಕ್ಕೆ ಒಂದೊಂದೇ ಜೋಳದ ಬೀಜವನ್ನು ಸ್ವಲ್ಪ ಗ್ಯಾಪ್ ಬಿಟ್ಟು ಹಾಕಂತ ಹೋಗಬೇಕು. ಹಾಕಿ ಅದನ್ನು ಕ್ಲೀನಾಗಿ ಸಾಲನ್ನು ಮುಚ್ಚಬೇಕು. ಆಮೇಲೆ ನೀರು ಹಾಯಿಸಬಹುದು. ಇಲ್ಲಾಂದರೆ ಮಳೆ ಬಂದರೆ ಮಳೆಗೂ ಬೆಳೆದುಕೊಳ್ತದೆ. ಸೊ ಬಿತ್ತಿದ ನಂತರ 1 ಟೈಮ್ ಆರ್ 2 ಟೈಮ್ ನಾವು ಕಳೆನ ಕ್ಲೀನ್ ಮಾಡಿಸ್ಬೇಕಾಗುತ್ತೆ. ಹಸಿನಲ್ಲಾದರೂ ನಾವು ಕ್ಲೀನ್ ಮಾಡಿಸ್ಬೋದು, ಇಲ್ಲ ಅಂದರೆ ಕೆಲಸದವ್ರನ್ನ ಕರೆಸಿ ಆದರೂ ನಾವು ಕ್ಲೀನ್ ಮಾಡಿಸ್ಬೋದು. ಎರಡೂ ಆಗಲಿಲ್ಲ ಅಂದರೆ ಇವಾಗ ಒಂದು ಆಪ್ಷನ್ ಇದೆ, ಮಿಸ್ಕಿನ್ ಜೋಳಕ್ಕೆ ಅಂತಲೇ ಕಳೆನಾಶಕ ಕೊಟ್ಟಿದ್ದಾರೆ. ಅದನ್ನು ತಂದು ಹೊಡೆಯೋದ್ರಿಂದ ಕಳೆನಾಶಕ ಕಂಟ್ರೋಲ್ಗೆ ಬರುತ್ತೆ. ಇಲ್ಲ ಅಂದರೆ ಜೋಳಕ್ಕಿಂತ ಹೆಚ್ಚಾಗಿ ಕಳೆನೇ ದೊಡ್ಡದಾಗಿ ಬೆಳ್ಕೊಳ್ಳುತ್ತೆ. ಹಾಗಾಗಿ ನಾವು ಕ್ಲೀನಾಗಿ ಬೆಳಿಬೇಕಾದ್ರೆ ಗೊಬ್ಬರ ಮತ್ತು ನೀರು ಸಫಿಷಿಯೆಂಟಾಗಿ ಕೊಡಲೇಬೇಕು. ನಾವು ಕೊಟ್ಟಾದ ನಂತರ ನಮಗೆ 72-80 ದಿನದೊಳಗೆ ತೆನೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಲ್ಗಾಳಾಗುತ್ತೆ, ಸ್ವಲ್ಪ ವೈಟ್ಗಾಗುತ್ತಲ್ಲ, ಅದು ಹಾಲ್ಗಾಳಾಗುತ್ತೆ. ಈ ಕಡ್ಡಿನ ನಾವು 90 ದಿನದ ಒಳಗಡೆ ಸೈಲೇಜ್ ಮಾಡಬಹುದು. ಮಾಡೋದಾದರೆ ನಮ್ಮ ಕೈಲಿ ಏನಾರ ಆದರೆ ಸಾಧ್ಯ ಆದರೆ, ನಮಗೆ ಟೈಮ್ ಐತೆ, ನಾವು ಇವಾಗ ಹಾಲ್ಗಾಲ್ ಆದ ತಕ್ಷಣ ಸೈಲೇಜ್ ಮಾಡ್ತೀವಿ ಅಂದರೆ ಇದನ್ನು 70 ದಿವಸದಿಂದನೇ ನಾವು ಫಿಗರ್ ಮಾಡೋಕ್ಕೆ ಅಂದರೆ ಸೈಲೇಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬಹುದು. 90 ದಿನದ ಒಳಗಡೆ ಸೈಲೇಜ್ ಮಾಡೋದು ತುಂಬ ಉತ್ತಮ. 90 ದಿವಸ ಆದಮೇಲೆ ಅದು ಕಾಳೆಲ್ಲ ಬಲ್ತಿರುತ್ತೆ. ಹಾಗಾಗಿ ಹಸು ತೆಪ್ಪೆ ಇಕ್ಕಿದ ತಕ್ಷಣ ಅದು ತೆಪ್ಪೆಲೇ ಉದುರುತ್ತೆ, ಅದು ಜೀರ್ಣ ಆಗೋಲ್ಲ ಹಸುಗೆ. ಅದಾದಮೇಲೆ ಅದು ಕಾಳೆಲ್ಲ ಬಲ್ತಿರುತ್ತೆ, ಸೈಲೇಜು ಚೆನ್ನಾಗಿ ಆಗಲ್ಲ. 90 ದಿವಸ ಆದಮೇಲೆ ಏನಿದ್ರೂ 90 ದಿವಸದ ಒಳಗಡೆ ಏನು ಮಾಡ್ತೀವಲ್ಲ ನಾವು ಸೈಲೇಜು, ಅದು ಒಳ್ಳೆ ಕ್ವಾಂಟಿಟಿ ಆ್ಯಂಡ್ ಕ್ವಾಲಿಟಿ ಸೂಪರಾಗಿರುತ್ತೆ. ಅದನ್ನು ಇವಾಗ ನಾವು ಅದು ಸೈಲೇಜು 90 ದಿವಸದೊಳಗಡೆ ಮಾಡಿದರೆ ಕುರಿಗಳು ಚೆನ್ನಾಗಿ ತಿಂತವೆ. ನಾವು ಇದ್ರ ಜೊತೆಗೆ ಹಸು ಜೊತೆಗೆ ಮೇಕೆ ಕುರಿನೂ ಸಾಕ್ಬೋದು. ಇದೇ ಮೇವು ಹಾಕಿ ಬೇರೆ ಯಾವುದೇ ಜಾನುವಾರು ಆಗಲಿ ಇದನ್ನು ಯೂಸ್ ಮಾಡಬಹುದು. ಹಾಗಾಗಿ ಯಾರೇ ಸೈಲೇಜ್ ಮಾಡೋದಿದ್ರೂ 90 ದಿವಸದ ಒಳಗಡೆ ಮಾಡಿ. ಇಲ್ಲ ಅಂದರೆ 80 ದಿವಸದ ಒಳಗೆ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ. ಯಾಕೆಂದರೆ ಅದರಲ್ಲಿ ಹಾಲ್ಗಳಾಗಿರುತ್ತಲ್ಲ, ಸೊ ಆ ಟೈಮಲ್ಲಿ ಸೈಲೇಜ್ ಮಾಡೋಕ್ಕೆ ರೆಡಿ ಆಗಿರುತ್ತೆ. ಅದನ್ನು ಜಮೀನಿನಿಂದ ಕುಯ್ಕೊಂಡು ಬಂದು ನಾವು ಚಾಪ್ ಕಟರಲ್ಲಿ ಕಟ್ ಮಾಡ್ತೀವಿ. ನಾವು ಅದಕ್ಕೆ 1 ಟನ್ಗೆ 10 ಲೀಟ್ರ್ ನೀರು ಮತ್ತು 2 kg ಬೆಲ್ಲ, 1 kg ಉಪ್ಪನ್ನು ಮಿಕ್ಸ್ ಮಾಡ್ಕೋಬೇಕು. ನಾವು ತೊಟ್ಟಿಯಲ್ಲಿ ತುಳಿತಾ ಇರ್ತೀವಲ್ಲ, ಸೊ ಅಲ್ಲಿ ನಾವು ಈ ನೀರನ್ನು ಸ್ಪ್ರೆಡ್ ಮಾಡ್ಕೋಬೇಕು. ಸೈಲೇಜ್ ಈಗ ಸ್ವಲ್ಪ 1-2 ಲೇಯರ್ ಬರೋವರೆಗೂ ಕಡ್ಡಿ ಹೊಡಿತೀವಿ. ಅದಕ್ಕೆ ನೀರು, ಬೆಲ್ಲ ಮತ್ತು ಉಪ್ಪು ಮತ್ತು ಇದ್ರ ಜೊತೆಗೆ ನಾವು ಬೇಕಂದರೆ ಸುಣ್ಣ, ಮಜ್ಜಿಗೆ ಕೂಡ ಮಿಕ್ಸ್ ಮಾಡ್ಕೋಬೋದು. ಅದನ್ನು ಸ್ಪ್ರೆಡ್ ಮಾಡ್ಕೋಬೇಕು. ಮೇಲೆ ಕಡ್ಡಿ ಹೊಡಿಬೇಕು 1-2 ಲೇಯರ್, ಮತ್ತು ನೀರು ಸ್ಪ್ರೆಡ್ ಮಾಡ್ಕೋಬೇಕು, ಮೇಲೆ ಕಡ್ಡಿ ಹೊಡಿಬೇಕು. ನಾವು ತೊಟ್ಟಿಯಲ್ಲಿ ತುಳಿತಾ ಇರ್ತೀವಲ್ಲ, ಸೊ ನಾವು ಈ ನೀರನ್ನು ಸ್ಪ್ರೆಡ್ ಮಾಡ್ಕೋಬೇಕು. ನಾವು ತೊಟ್ಟಿಯಲ್ಲಿ ಸೈಲೇಜ್ ಮಾಡ್ತೀವಿ, ಅದನ್ನು 2-3 ಜನ ತುಣಿಬೇಕು. ಸ್ವಲ್ಪನೂ ಹೇರ್ ಉಳ್ಕೋಬಾರ್ದು, ಆ ಥರ ನೀಟಾಗಿ ತುಣಿಬೇಕು. ಬೆಲ್ಲದ ನೀರು ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ, ಮಿಕ್ಸ್ ಮಾಡಿಕೊಂಡು ಅದನ್ನು ಸ್ಪ್ರೆಡ್ ಮಾಡೋದು ಮತ್ತು ತುಣಿಯೋದು, ಸ್ಪ್ರೆಡ್ ಮಾಡೋದು ಮತ್ತು ತುಣಿಯೋದು ಮಾಡಿ ನಾವು ತೊಟ್ಟಿನ ನೀಟಾಗಿ ಟಾರ್ಪಲಲ್ಲಿ ಕವರ್ ಮಾಡಿ ನೀಟಾಗಿ ಮುಚ್ಚಿ ಅದ್ರ ಮೇಲೆ ನೀಟಾಗಿ ಮಣ್ಣು ಹಾಕ್ಬಿಡ್ತೀವಿ.
ಇದನ್ನು ನಾವು 45 ಡೇಸ್ವರೆಗೂ ಬಿಡಬೇಕು. ಒಂದು ತೊಟ್ಟಿ ನಾವು ನೀಟಾಗಿ ಮುಚ್ಚಿ ಏನು ಮಾಡ್ತೀವಪ್ಪ ಅಂತಂದರೆ, ತೊಟ್ಟಿ ತುಂಬಿದ ತಕ್ಷಣ ಎಲ್ಲ ಮೂಲೆಯಲ್ಲೂ ಆಲ್ಮೋಸ್ಟ್ ಯಾವಾಗ ನಮ್ಗೆ ಎಲ್ಲಿ ಫಂಗಸ್ ಜಾಸ್ತಿ ಬರುತ್ತೆ ಅಂತ ಗೊತ್ತಿರುತ್ತೆ, ಮೂಲೆಯಲ್ಲಿ ಮಾತ್ರ ಫಂಗಸ್ಸು ಮತ್ತು ಎಡ್ಜಲ್ಲಿ ಫಂಗಸ್ ಜಾಸ್ತಿ ಬರುತ್ತೆ. ಹಾಗಾಗಿ ಅದನ್ನು ಚೆನ್ನಾಗಿ ತುಳ್ಕೊಬೇಕು. ಎಡ್ಜಸ್ಸು ಮತ್ತು ಮೂಲೆ ಎರಡು ಚೆನ್ನಾಗಿ ತುಳ್ಕೊಂಡು ಅದನ್ನು ಟಾರ್ಪಲ್ ಕವರ್ ಮಾಡಿ ಅದ್ರ ಮೇಲೆ ಇನ್ನೊಂದು ಎಕ್ಸ್ಟ್ರಾ ಟಾರ್ಪಲ್ ಹಾಕಿ ಅದ್ರ ಮೇಲೆ ನೀಟಾಗಿ ಮಣ್ಣಾಕಿ ಎಡ್ಜಸ್ಸು ಮೂಲೆ ಮತ್ತು ಫುಲ್ ತೊಟ್ಟಿನೇ ಕವರ್ ಮಾಡಿಬಿಡ್ತೀವಿ ಮಣ್ಣಾಕಿ. ಆವಾಗ ಅದು ಹೇರ್ ತಗೊಳ್ಳದೇ ಇರಲ್ಲ. ಒಂದು 45 ಡೇಸ್ ಬಿಡಬೇಕು. ತುಂಬ ಒಳ್ಳೆ ರೀತಿ ಸೈಲೇಜ್ ಆಗುತ್ತೆ. ನಮಗೆ ಅವಶ್ಯಕತೆ ಇರೋದ್ರಿಂದ ಒಂದು ತೊಟ್ಟಿ ಮುಗಿದ ನಂತರ ನಾವು ಕಾಯೋಕ್ಕೆ ಹೋಗಲ್ಲ, ತೆಗೆದುಬಿಡ್ತೀವಿ. ಅಕಸ್ಮಾತ್ 45 ದಿವಸ ಬಿಟ್ಟು ಓಪನ್ ಮಾಡಿದರೆ ಸೈಲೇಜ್ ರೆಡಿ ಆಗಿರುತ್ತೆ. ಬ್ಯಾಗಲ್ಲಿ ಮಾಡಿದ್ರು ತೊಟ್ಟಿಲಿ ಮಾಡಿದ್ರು ನಾವು ಹೇಗೆ ಹೇರ್ ಔಟ್ ಮಾಡಿದರೂ ಸಹ ಏರ್ ಇದ್ದೇ ಇರುತ್ತೆ. ಒಂದು 10-15 kg ವೇಸ್ಟೇಜ್ ಮೇಲ್ಗಡೆ ಅದನ್ನು ತೆಗೆದು ಕೆಳಗಡೆ ಯೂಸ್ ಮಾಡಬಹುದು. ನಮ್ಮ ತೊಟ್ಟಿಲಿ 6-7 ಟನ್ ಮೇವು ಹಿಡಿಯುತ್ತೆ. ನೀವು ಸೈಲೇಜ್ ಮಾಡೋದಾದರೆ ನಿಮಗೆ DSPಯಿಂದ 1 ಟನ್ ಬ್ಯಾಗು, 5 ಟನ್ ಬ್ಯಾಗು ಮತ್ತು 3 ಟನ್ ಬ್ಯಾಗ್ ಸಿಗುತ್ತೆ. ಇಲ್ಲ ಅಂದರೆ ಈ ಥರ ತೊಟ್ಟಿಗಳನ್ನು ಕಟ್ಕೊಂಡು ಸಹ ನಾವು ಈ ಸೈಲೇಜ್ನ ಸ್ಟೋರೇಜ್ ಮಾಡ್ಬೋದು. ಹೇಗೆ DSP ಬ್ಯಾಗಲ್ಲಿ 1 ಟನ್ಗೆಲ್ಲ ಒಳಗಡೆ ಕವರ್ ಸಿಗುತ್ತೋ ಅದೇ ರೀತಿ ನಮಗೆ ತೊಟ್ಟಿಗೆ ಅಂತಲೇ ಟಾರ್ಪಲ್ ಥರ ಸಿಗುತ್ತೆ. ನಾವು ನಮ್ಮ ತೊಟ್ಟಿನ ಅಗಲ ಉದ್ದ ನೋಡಿಕೊಂಡು ಅಂಗಡಿಯಲ್ಲಿ ತೊಗೊಂಡು ಬರ್ತೀವಿ. ಈ ಥರ ನೀಟಾಗಿ DSP ಬ್ಯಾಗ್ ಇಲ್ಲ ಹೇರ್ ತಗೊಳ್ಳದೇ ಇರೋ ಥರ ಟಾರ್ಪಲ್ ಹಾಕಿ ಮಾಡಬಹುದು. ಗೋಣಿ ಚೀಲದಲ್ಲಿ ಅಥವಾ ಯಾವುದಾದ್ರೂ ನಮಗೆ ಚೀಲದಲ್ಲಿ, ಪ್ಲಾಸ್ಟಿಕ್ ಚೀಲದಲ್ಲಿ ಯಾವುದೇ ರೀತಿ ಕವರ್ ಇಲ್ಲದೆ ಥರ ಪ್ಯಾಕ್ ಮಾಡೋಕ್ಕೆ ಆಗದೇ ಇರೋ ಥರ ನಾವೇನಾದರೂ ಸೈಲೇಜ್ ಮಾಡಿದರೆ ಅದು ಮೇವಾಗಲ್ಲ, ಕೊಳ್ತೋಗ್ಬಿಡುತ್ತೆ. ಸ್ವಲ್ಪ ಜನ ಹೇಳ್ತಾರೆ ಹಸಿ ಮೇವು ಫಂಗಸ್ ಬರಲ್ವಾ, ಕೊಳ್ತೋಗಲ್ವಾ ಅಂತ. ಬಟ್ ಬ್ಯಾಗ್ ಅಥವಾ ತೊಟ್ಟಿಲಿ ಮಾಡಿದರೆ ಏನೂ ಆಗಲ್ಲ. ಏನೂ ಆಗದೇ ಇರೋ ಥರ ಸೈಲೇಜ್ ಮಾಡೋದು ಹೆಂಗಪ್ಪ ಅಂದರೆ, 1 ಟನ್ಗೆ 10 ಲೀಟ್ರ್ ನೀರು, 2 kg ಬೆಲ್ಲ, 1 kg ಉಪ್ಪು ಹಾಕಬೇಕು. ಬೆಲ್ಲ ಹಾಕಿದರೆ ಕುರಿ ಆಗಲಿ ಹಸು ಆಗಲಿ ತುಂಬ ಚೆನ್ನಾಗಿ ತಿಂತವೆ. ಹೆಚ್ಚಾಗಿ ಹಾಕೋಕ್ಕೆ ಹೋಗಬೇಡಿ ಹಂಗಂತ. ಇವಾಗ ಹಸು ನಾವು ಇದು ಸೈಲೇಜ್ ಹಾಕಿದರೆ 15 kgಗಿಂತ ಜಾಸ್ತಿ ಹಾಕಿದರೂ ಚೆನ್ನಾಗಿ ತಿನ್ನುತ್ತೆ. ಯಾಕೆಂದರೆ ನಾವು ಅದಕ್ಕೆ ಬೆಲ್ಲ ಮತ್ತು ಉಪ್ಪನ್ನು ಸೇರಿಸಿರ್ತೀವಲ್ಲ, ಹಾಗಾಗಿ ಹಂಗಂತ ನಾವು ಅದಕ್ಕೆ ಹೆಚ್ಚಾಗಿ ಮೇವು ಹಾಕೋ ಅವಶ್ಯಕತೆ ಇಲ್ಲ. ಒಂದು ಹಸುವಿನ ಎಷ್ಟು ಅದ್ರ ಬಾಡಿ ವೆಯ್ಟ್ ಇರುತ್ತೆ ಅದನ್ನು ನೋಡಿಕೊಂಡು 12-15 kgಯಷ್ಟು ನಾವು ಒಂದು ಹಸುವಿಗೆ ಒಂದಿನ ಮೇವು ಕೊಡಬಹುದು. ಅದಕ್ಕೆ ಲಿಮಿಟ್ ಎಷ್ಟಿರುತ್ತೋ ಅಷ್ಟರಲ್ಲೇ ಮಾಡಿ. ಬೆಲ್ಲದಲ್ಲಿ ಮೇಯ್ನು ಕ್ಯಾಲ್ಶಿಯಂ ಕಂಟೆಂಟ್ ಇರುತ್ತೆ ಮತ್ತು ಐರನ್ ಕಂಟೆಂಟ್ ಇರುತ್ತೆ. ಸ್ವೀಟ್ ಬರೋದ್ರಿಂದ ಕುರಿ ಮತ್ತು ಹಸುಗಳು ಚೆನ್ನಾಗಿ ತಿಂತವೆ. ಇದನ್ನು ಮೇಕೆಗೆ ಬೆಳೆಸಿದರೂ ಸಹ ಮೇಕೆಗಳು ಚೆನ್ನಾಗಿ ತಿಂತವೆ. ನಾವು ಹಸುವಿನಲ್ಲಿ ದಿನಕ್ಕೆ 2 ಬಾರಿ ಹಾಲು ಕರೆಯೋದ್ರಿಂದ ಹಸುಗಳಿಗೆ ಬೇಗ ಕ್ಯಾಲ್ಶಿಯಂ ಡೌನ್ ಆಗುತ್ತೆ. ಹಾಗಾಗಿ ನಾವು ಕ್ಯಾಲ್ಶಿಯಂ ಪರ್ಪಸ್ಗೋಸ್ಕರ ಸುಣ್ಣ ಮತ್ತು ಬೆಲ್ಲ ಹಾಕೋದ್ರಿಂದ ತುಂಬ ಒಳ್ಳೆಯದು ಸೈಲೇಜ್ಗೆ. ಮತ್ತು ಉಪ್ಪು ಯಾಕಪ್ಪ ಹಾಕ್ತೀವಿ ಅಂತಂದರೆ, ಹಸುಗಳಿಗೆ ದಾವ ಆಗೋದ್ರಿಂದ ಅವು ಹೆಚ್ಚಾಗಿ ನೀರು ಕುಡಿತವೆ. ಹಾಗಾಗಿ ಉಪ್ಪು ಹಾಕ್ತೀವಿ. ಇವಾಗ ಈ ಸೈಲೇಜ್ ಹೇಗೆ ಯೂಸ್ ಮಾಡೋದು ಅಂತಲೂ ಹೇಳ್ಕೊಡ್ತೀನಿ. ನಾನು ಆಗಲೇ ಹೇಳ್ದಾಗೆ ನಾವು ಸೈಲೇಜ್ ಆಗೋವ್ರಿಗೆ ಕಾಯೋಲ್ಲ, ಅವಶ್ಯಕತೆ ಇದ್ದಾಗ ಓಪನ್ ಮಾಡ್ಕೊಂಬಿಡ್ತೀವಿ. ಏಕೆಂದರೆ ನಮ್ಮ ಫಾರ್ಮ್ನಲ್ಲಿ 10 ಹಸು ಇದೆ. ಒಂದು ಟೈಮ್ಗೆ 15 kg ಹಾಕ್ತೀವಿ ಅಂತಂದರೆ ಎಲ್ಲ ಹಸುಗಳ್ಗೆ ಹಾಕೋ ಅಷ್ಟೊತ್ತಿಗೆ ತುಂಬ ಮೇವು ಬೇಕಾಗುತ್ತೆ ನಮಗೆ. ಹಾಗಾಗಿ ನಾವು 45 ದಿನವರೆಗೂ ಸೈಲೇಜ್ ಆಗೋವರೆಗೂ ಕಾಯೋಕ್ಕಾಗಲ್ಲ. ನಮ್ಗೆ ಯಾವಾಗ ಅವಶ್ಯಕತೆ ಇರುತ್ತೋ ಆವಾಗ ಓಪನ್ ಮಾಡ್ಕೋತೀವಿ. ಫಸ್ಟು ನೀವು ಸೈಲೇಜ್ ಓಪನ್ ಮಾಡಿದಾಗ ಸ್ವಲ್ಪ ಮೇಲ್ಗಡೆ ಲೇಯರ್ ಹಾಳಾಗಿರುತ್ತೆ, ಅದನ್ನ ತೆಗೆದಾಕಿ ಕೆಳಗಡೆ ಇರೋದನ್ನ ಯೂಸ್ ಮಾಡ್ಕೊಳ್ಳಿ. ಒಂದೊಂದು ಮೇವು ಏನಾಗ್ಬಿಟ್ಟಿರುತ್ತೆ ಅಂತ ಅಂದರೆ, ಅದು ಸ್ವಲ್ಪ ಏರ್ ತಗೊಂಡ್ರು ಮೇಲ್ಗಡೆ ಹುಳನೂ ಆಗ್ಬಿಟ್ಟಿರುತ್ತೆ ಒಂದೊಂದು ಸೈಲೇಜು. ಅದಕ್ಕೆ ನೀವೇನು ಹೆದ್ರಿಕೋಬೇಡಿ. ಆ ಹುಳ ಆಗಿರೋ ಮೇವೆಲ್ಲನೂ ನೀಟಾಗಿ ಹಾಕ್ಬಿಡಿ, ಆಚೆ ಎಸ್ಬಿಡ್ರಿ. ಅದನ್ನ ಬಿಟ್ಟು ಕೆಳಗಡೆ ಮೇವಿರುತ್ತಲ್ಲ ಅದನ್ನ ಯೂಸ್ ಮಾಡಿ, ಏನೂ ಆಗಲ್ಲ. ಒಟ್ಟಾರೆಯಾಗಿ ಅದಕ್ಕೆ ಏರ್ ಔಟ್ ನೀಟಾಗಿ ಮಾಡಬೇಕು. ನಾವು ಸೈಲೇಜ್ ಮಾಡಿದ ತಕ್ಷಣ ಅದ್ರ ಮೇಲೆ ಜಾಸ್ತಿ ವೆಯ್ಟ್ ಏನಾದ್ರು ಇಡಬೇಕು. ಏರ್ ಒಳಗಡೆ ಹೋಗ್ದಂಗೆ ಏರ್ ಔಟ್ ಆಗುತ್ತೆ ಅದು. ಇಲ್ಲ ಹಂಗೆ ಬಿಟ್ಟರೆ ಜಾಸ್ತಿ ಬೇಗ ಮೇಲ್ಗಡೆ ಫಂಗಸ್ ಜಾಸ್ತಿ ಬೆಳ್ಕೊಂಬಿಡುತ್ತೆ. ಹಾಗಾಗಿ ಸೈಲೇಜ್ ಮಾಡಿ ಮುಗಿದ ತಕ್ಷಣ ಅದ್ರ ಮೇಲೆ ನೀಟಾಗಿ ಕಟ್ಟಿ ಏರ್ ಔಟ್ ಮಾಡಿ ಭಾರವಾಗಿರೋ ಒಂದು ವಸ್ತುವನ್ನು ಅದ್ರ ಮೇಲೆ ಇಟ್ಬಿಡಬೇಕು.
ಈಗ ಮೇಲ್ಗಡೆದು ಒಂದು ಲೇಯರ್ ತೆಗ್ದಾಕಿರ್ತೀವಿ, ಕೆಳಗಡೆದು ನಾವು ಯೂಸ್ ಮಾಡ್ಕೋಬೋದು. ಈಗ ಸೈಲೇಜ್ ರೆಡಿ ಆಗಿರುತ್ತೆ. ಹಸುಗಳಿಗೆ ನಾವು ಒಂದು ಹಸುವಿಗೆ 12ರಿಂದ 15 kg ಹಾಕ್ಬೋದು. ಕುರಿಗೆ 1 ಕುರಿಗೆ 1 kgಯಿಂದ 250 ಗ್ರಾಮಲ್ಲಿ ಕೊಡ್ತೀವಿ. ಇದಕ್ಕಿಂತ ಜಾಸ್ತಿ ಕೊಡೋ ಅವಶ್ಯಕತೆ ಇಲ್ಲ. ನಾವು ಈಗ ಒಂದೇ ದೊಡ್ಡಿ ಒಳಗೆ 10ರಿಂದ 15 ಕುರಿ ಸಾಕಿರುವಾಗ ನೀವು ಒಂದು ಕುರಿಗೆ 1 kgಯಷ್ಟು ಲೆಕ್ಕ ಹಾಕಿ 10 kg 12 kgವರೆಗೂ ಒಂದು ಸಲ ಹಾಕ್ಬೋದು. ಕುರಿಗಳು ಸಹ ತುಂಬ ಚೆನ್ನಾಗಿ ತಿಂತವೆ. ಸೈಲೇಜ್ ಹಾಕೋದ್ರಿಂದ ಏನೇನು ಉಪಯೋಗ ಇದೆ ಅಂತಂದರೆ, ಇದರಲ್ಲಿ ಒಳ್ಳೆ ಪ್ರೋಟೀನ್ ಇರುತ್ತೆ. ನಾವು ಇವಾಗ ಮಳೆಗಾಲ ಇರಲಿ ಚಳಿಗಾಲ ಇರಲಿ, ಮಳೆಗಾಲ ಬಂದರೆ ನಾವು ಬೆಳಗ್ಗೆ ನಮ್ಮ ಮಳೆಯಲ್ಲೇ ಹೋಗಿ ಮೇವು ಕುಯ್ಕೊಂಬಂದು ಹಸುಗೆ ಹಾಕೋಕ್ಕಾಗಲ್ಲ. ಅದರಿಂದ ನಾವು ಸೈಲೇಜ್ ಮಾಡ್ಕೊಳ್ಳೋದ್ರಿಂದ ಆರಾಮಾಗಿ ಹಸುಗಳಿಗೆ ಮೇವು ಹಾಕಬಹುದು. ಇದರಿಂದ ಹಸುಗಳ ಹಾಲು ತುಂಬ ಚೆನ್ನಾಗಿ ಬರುತ್ತೆ. ಇದ್ರ ಜೊತೆಗೆ ಒಂದು ಟೈಮ್ ಒಣ ಹುಲ್ಲು ಕೊಡ್ತೀವಿ. ಮತ್ತು ಇವಾಗ ನಮಗೆ ಮೇವು ಬೆಳ್ಕೊಳ್ಳೋಕ್ಕೆ ಜಾಗ ಇಲ್ಲ ಅಂತ ಅಂದರೆ ಈ ಥರ ಕಡ್ಡಿ ತರಿಸು ಸಹ ನಾವು ಸೈಲೇಜ್ ಮಾಡ್ಕೊಳ್ಳೋದ್ರಿಂದ ನಮಗೆ ಹಸು ಸಾಕಾಣಿಕೆ ಮಾಡೋಕ್ಕೆ ತುಂಬ ಉಪಯೋಗ ಆಗುತ್ತೆ. ಮತ್ತು ಇದರಿಂದ ನಾವು ಕುರಿ ಸಾಕಾಣಿಕೆ ಸಹ ಮಾಡಬಹುದು. ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕುರಿ ಸಾಕಾಣಿಕೆ ಮತ್ತು ಹಸು ಸಾಕಾಣಿಕೆ ಎರಡನ್ನೂ ನಿಭಾಯಿಸ್ಬೋದು. ನಾವು ಸೈಲೇಜನ್ನು ಯಾವ್ಯಾವ ಕಡ್ಡಿಯಿಂದ ಹಸಿ ಮೇವಿನಿಂದ ಮಾಡ್ಬೋದಪ್ಪ ಅಂತಂದರೆ, ಮೆಕ್ಕೆಜೋಳದಿಂದಲೂ ಸೈಲೇಜ್ ಮಾಡಬಹುದು. ಮತ್ತು ನೇಪಿಯರಲ್ಲಿ ತುಂಬ ಥರ ನೇಪಿಯರ್ ಬರುತ್ತೆ. ರೆಡ್ ನೇಪಿಯರು, ಸೂಪರ್ ನೇಪಿಯರ್ ಇಂಥವರಿಂದನೂ ಸಹ ಮಾಡ್ಬೋದು. ಮತ್ತು CFS 3129 ಅಂತೆಲ್ಲ ಬರುತ್ತೆ, ಇದರಿಂದನೂ ಸಹ ಮಾಡ್ಬೋದು. ಆದರೆ ನಮಗೆ ಮೇವಿನ ಅಭಾವ ಇದ್ದಾಗ ಮುಸುಕಿನ ಜೋಳದ ಜೊತೆಗೆ ನೇಪಿಯರ್ ಅಥವಾ CF35 ಈ ಥರ ಯಾವುದಾದರೂ ಹಸಿ ಕಡ್ಡಿಯನ್ನು ಸೇರಿಸಿ ಸೈಲೇಜ್ ಮಾಡಬಹುದು. ಇದರಿಂದ ಯಾವುದೇ ರೀತಿಯ ಹಾಲಿನ ಇಳುವರಿ ಕಡಿಮೆ ಆಗೋದಿಲ್ಲ. ಕಡಿಮೆ ಆದರೂ ಅರ್ಧ ಲೀಟರಿಂದ 1 ಲೀಟರ್ವರೆಗೂ ಕಡಿಮೆ ಆಗ್ಬೋದು ಅಷ್ಟೇ. ನಾವು ಮುಸುಕಿನ ಜೋಳದ ಕಡ್ಡಿಯೊಂದಿಗೆ ನೇಪಿಯರನ್ನು ಮಿಕ್ಸ್ ಮಾಡಿ ಈಗಾಗಲೇ ಬಳಸುತ್ತಿದ್ದೇವೆ. ಆದ್ದರಿಂದ ನಿಮಗೂ ಸಹ ಒಂದು ಸಲಹೆ, ಇದೇ ರೀತಿ ನಿಮಗೆ ಕರುವಿನ ಬಗ್ಗೆ ಆಗಲಿ ಕುರಿಯ ಬಗ್ಗೆ ಆಗಲಿ ನಾವು ಯಾವ ರೀತಿ ಸಾಕಾಣಿಕೆ ಮಾಡುತ್ತಿದ್ದೇವೆ ಎಂದರೆ ಹೆಚ್ಚಿನ ಮಾಹಿತಿ ಬೇಕಾದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನೆಕ್ಸ್ಟ್ ವಿಡಿಯೋ ಬಂದು ಹಾಲಿನ ನಾವು ಒಂದು ಟೈಮ್ ರೊಟೀನ್ ಹೇಗಿರುತ್ತೆ ಮತ್ತು ಹಾಲು ಹೇಗೆ ಕರಿತೀವಿ ಅಂತ ವಿಡಿಯೋ ಮಾಡ್ತೀನಿ. ಅದರಲ್ಲಿ ನಾವು ಹಾಲು ಕರಿಯೋಕ್ಕಿಂತ ಮುಂಚೆ ಏನು ಮಾಡ್ತೀವಿ ಮತ್ತು ಹಾಲು ಕರೆದಾದ್ಮೇಲೆ ಏನು ಮಾಡ್ತೀವಿ ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಧನ್ಯವಾದಗಳು ಫ್ರೆಂಡ್ಸ್.